ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹಿಂದೂ ಧರ್ಮದ ಅತಿ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದಾದ ಶ್ರೀಮದ್ ಭಾಗವತ ಪುರಾಣದ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ. ಎಲ್ಲದಕ್ಕೂ ಮುಂಚೆ ಈ ಒಂದು ಪ್ರಶ್ನೆಯನ್ನು ಗಮನಿಸಿ. ಜೀವನದ ಕೊನೆಯ 7 ದಿನಗಳಲ್ಲಿ ಏನು ಮಾಡಬೇಕು? ನೋಡೋಕೆ ಇದೊಂದು ಸಾಮಾನ್ಯ ಪ್ರಶ್ನೆ ಅನ್ನಿಸ್ಬೋದು, ಆದರೆ ಇಡೀ ಭಾಗವತ ಮಹಾಪುರಾಣ ಶುರುವಾಗೋದೇ ಈ ಒಂದು ಪ್ರಶ್ನೆಯಿಂದ. ಇದೇ ಅದರ ಅಡಿಪಾಯ. ಹೌದು, ಭಾಗವತ ಅನ್ನೋದು ಕೇವಲ ಒಂದು ಗ್ರಂಥವಲ್ಲ, ಅದೊಂದು ದೊಡ್ಡ ನಾಟಕೀಯ ಕಥೆ. ಈ ಕಥೆಯ ಕೇಂದ್ರಬಿಂದು ಒಬ್ಬ ರಾಜ, ಮತ್ತು ಅವನಿಗೆ ಬದುಕಲು ಇರೋದು ಕೇವಲ 7 ದಿನಗಳು. ಆ ರಾಜನ ಹೆಸರು ಪರೀಕ್ಷಿತ. ಅವನಿಗೆ 7 ದಿನದಲ್ಲಿ ಸಾಯ್ತೀಯಾ ಅಂತ ಶಾಪ ಸಿಕ್ಕಿರುತ್ತೆ. ಯೋಚನೆ ಮಾಡಿ, ಒಬ್ಬ ಚಕ್ರವರ್ತಿ, ಅವನ ಹತ್ರ ಅಧಿಕಾರ, ಸಂಪತ್ತು ಎಲ್ಲವೂ ಇದೆ, ಆದ್ರೆ ಸಾವು ಬಾಗಿಲು ತಟ್ಟುತ್ತಿದೆ. ಇಂಥ ಸಮಯದಲ್ಲಿ ಅವನು ಹುಡುಕ್ತಿರೋದು ಜೀವನದ ಅಂತಿಮ ಸತ್ಯವನ್ನು, ಅಂದ್ರೆ ಮೋಕ್ಷವನ್ನು. ಆಗ ಆ ರಾಜನ ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡೋಕೆ ಒಬ್ರು ಬರ್ತಾರೆ. ಅವರು ಋಷಿ ಶುಕಮುನಿಗಳು. ಅವರು ಕೊಟ್ಟ ಉತ್ತರ ಯಾವುದೋ ಒಂದು ಸಣ್ಣ ಉಪದೇಶ ಆಗಿರ್ಲಿಲ್ಲ, ಬದಲಿಗೆ ಅದು ಒಂದು ಇಡೀ ಮಹಾಕಾವ್ಯವಾಗಿತ್ತು, ಶ್ರೀಮದ್ ಭಾಗವತ ಪುರಾಣದ ಕಥೆಯಾಗಿತ್ತು. ಹಾಗಾದ್ರೆ ಆ ನಿರ್ಣಾಯಕ 7 ದಿನಗಳಲ್ಲಿ ರಾಜನಿಗೆ ಮೋಕ್ಷ ಕೊಡಿಸಲು ಶುಕಮುನಿಗಳು ಆಯ್ಕೆ ಮಾಡಿದ ಆ ಮಹಾನ್ ಗ್ರಂಥವಾದ್ರೂ ಯಾವುದು? ಅದರ ವಿಶೇಷತೆ ಏನು? ಅದುವೇ ಶ್ರೀಮದ್ ಭಾಗವತ ಪುರಾಣ. ನಮ್ಮ 18 ಮಹಾಪುರಾಣಗಳಲ್ಲಿ ಇದಕ್ಕೂ ಒಂದು ಪ್ರಮುಖ ಸ್ಥಾನವಿದೆ. ಇದನ್ನು ಬರೆದವರು ಮಹರ್ಷಿ ವೇದವ್ಯಾಸರು. ಇದರ ಮುಖ್ಯ ವಿಷಯ ಅಂದ್ರೆ ವಿಷ್ಣು ಮತ್ತು ಅವನ ಬೇರೆ ಬೇರೆ ಅವತಾರಗಳ ಕಥೆಗಳು. ಅಂದಹಾಗೆ ಈ ಗ್ರಂಥ ಹುಟ್ಟಿದ್ದರ ಹಿಂದೆನೂ ಒಂದು ಇಂಟ್ರೆಸ್ಟಿಂಗ್ ಕಥೆಯಿದೆ. ಕುರುಕ್ಷೇತ್ರ ಯುದ್ಧದ ನಂತರ ವೇದವ್ಯಾಸರ ಮನಸ್ಸಿಗೆ ಸಮಾಧಾನವೇ ಇರೋದಿಲ್ಲ. ಆಗ ನಾರದ ಮುನಿಗಳು ಬಂದು, ನೀನು ಭಗವಂತನ ಲೀಲೆಗಳನ್ನು ವರ್ಣಿಸು, ಆಗ ನಿನಗೆ ಶಾಂತಿ ಸಿಗುತ್ತೆ ಅಂತ ಸಲಹೆ ಕೊಡ್ತಾರೆ. ಅದರ ಫಲವೇ ಈ ಭಾಗವತ. ಸರಿ, ಇದರ ಗಾತ್ರದ ಬಗ್ಗೆ ಮಾತಾಡೋಣ. ಇದರಲ್ಲಿರೋದು 1-2 ಸಾವಿರ ಶ್ಲೋಕಗಳಲ್ಲ, ಬರೋಬ್ಬರಿ 18,000 ಶ್ಲೋಕಗಳು. ನಿಜಕ್ಕೂ ಇದೊಂದು ಜ್ಞಾನ ಸಾಗರ ಅಲ್ವಾ? ಇಷ್ಟೊಂದು ದೊಡ್ಡ ಗ್ರಂಥವನ್ನು ಓದೋದು ಹೇಗೆ? ಅದಕ್ಕೆ ಈ 18,000 ಶ್ಲೋಕಗಳನ್ನು 12 ಮುಖ್ಯ ಭಾಗಗಳಾಗಿ ವಿಂಗಡಿಸಲಾಗಿದೆ. ಇವನ್ನ ಸ್ಕಂಧಗಳು ಅಂತ ಕರೀತಾರೆ. ಈ 12 ಸ್ಕಂದಗಳಲ್ಲಿ ಒಂದು ಸ್ಕಂದವನ್ನ ಇಡೀ ಭಾಗವತದ ಹೃದಯ ಅಂತಾನೆ ಪರಿಗಣಿಸಲಾಗುತ್ತೆ. ಯಾವುದು ಗೊತ್ತಾ ಅದು? ಅದೇ ಶ್ರೀಕೃಷ್ಣನ ಲೀಲೆಗಳನ್ನ ವಿವರಿಸುವ ಭಾಗ. ಹೌದು, 10ನೇ ಸ್ಕಂದಕ್ಕೆ ಒಂದು ತುಂಬಾನೇ ವಿಶೇಷವಾದ ಸ್ಥಾನ ಇದೆ. ಅದನ್ನೇ ಭಾಗವತದ ಹೃದಯ ಅಂತ ಕರೆಯೋದು. ಯಾಕೆ ಹೀಗೆ ಕರೀತಾರೆ ಅನ್ನೋ ಕುತೂಹಲ ಇದ್ಯಾ? ಯಾಕಂದ್ರೆ ಈ ಇಡೀ ಸ್ಕಂದ ಕಂಪ್ಲೀಟ್ ಆಗಿ ವಿಷ್ಣುವಿನ ಅತ್ಯಂತ ಪ್ರೀತಿಯ ಅವತಾರವಾದ ಶ್ರೀಕೃಷ್ಣನಿಗೆ ಮೀಸಲಾಗಿದೆ. ಅವನ ಜನನ, ಮುದ್ದು ಬಾಲ್ಯ ಮತ್ತು ಅವನ ಚೇಷ್ಟೆಯ ದೈವಿಕ ಲೀಲೆಗಳನ್ನೆಲ್ಲ ತುಂಬಾನೇ ಸುಂದರವಾಗಿ ಇಲ್ಲಿ ವರ್ಣಿಸಲಾಗಿದೆ. ಕೃಷ್ಣ ಈ ಕಥೆಯ ಹೀರೋ ಆದ್ರು. ಭಾಗವತ ಕೇವಲ ಅವನ ಕಥೆಯಷ್ಟೇ ಹೇಳೋದಿಲ್ಲ, ವಿಷ್ಣುವಿನ 10 ಪ್ರಮುಖ ಅವತಾರಗಳಾದ ದಶಾವತಾರಗಳ ಬಗ್ಗೆನೂ ಇಲ್ಲಿ ವಿವರವಾಗಿ ಹೇಳಲಾಗಿದೆ. ಪ್ರತಿಯೊಂದು ಅವತಾರದ ಉದ್ದೇಶ ಧರ್ಮಸ್ಥಾಪನೆ. ಆದರೆ ಒಂದು ವಿಷಯ ನೆನ್ಪಿರ್ಲಿ, ಭಾಗವತ ಅನ್ನೋದು ಬರೀ ಕಥೆಗಳ ಪುಸ್ತಕ ಅಲ್ಲ. ಇದರಲ್ಲಿ ಒಂದು ಸ್ಪಷ್ಟವಾದ ಫಿಲಾಸಫಿ ಇದೆ. ಅಂದ್ರೆ ಮೋಕ್ಷಕ್ಕೆ ಯಾವುದು ಸುಲಭವಾದ ದಾರಿ ಅಂತ ಇದು ಸ್ಪಷ್ಟವಾಗಿ ಹೇಳುತ್ತೆ. ನೋಡಿ, ಮೋಕ್ಷಕ್ಕೆ ಜ್ಞಾನಮಾರ್ಗ, ಕರ್ಮಮಾರ್ಗ ಅಂತ ಬೇರೆ ದಾರಿಗಳೂ ಇವೆ. ಅವು ಮುಖ್ಯಾನೇ. ಆದ್ರೆ ಭಾಗವತದ ಪ್ರಕಾರ ಭಕ್ತಿ ಮಾರ್ಗ ಇದೆಯಲ್ಲ, ದೇವರ ಮೇಲಿನ ನಿಷ್ಕಲ್ಮಶ ಪ್ರೀತಿ, ಅದೇ ಎಲ್ಲದಕ್ಕಿಂತ ಶ್ರೇಷ್ಠ ಮತ್ತು ನೇರವಾದ ದಾರಿ ಅಂತ ಒತ್ತಿ ಹೇಳಲಾಗುತ್ತೆ. ಸುಮ್ನೆ ಹೇಳಿದ್ರೆ ಹೇಗೆ? ಅದಕ್ಕೆ ಉದಾಹರಣೆನೂ ಬೇಕಲ್ವಾ? ಭಕ್ತಿ ಅಂದ್ರೆ ಹೇಗಿರ್ಬೇಕು ಅಂತ ತೋರ್ಸೋಕೆ ಪ್ರಹ್ಲಾದನ ಅಚಲವಾದ ನಂಬಿಕೆ, ಧ್ರುವನ ಕಠೋರ ತಪಸ್ಸು, ಅಂಬರೀಷನ ಭಕ್ತಿ, ಹೀಗೆ ಮಹಾನ್ ಭಕ್ತರ ಸ್ಫೂರ್ತಿದಾಯಕ ಕಥೆಗಳ್ನ ಭಾಗವತ ನಮ್ಮ ಮುಂದಿಡುತ್ತೆ. ಇದೆಲ್ಲ ನಮ್ಮನ್ನ ಮತ್ತೆ ರಾಜ ಪರೀಕ್ಷಿತನ ಹತ್ರಕ್ಕೆ ಕರ್ಕೊಂಡ್ಬರುತ್ತೆ. ಯಾಕೆ ಅಂದ್ರೆ ಈ ಇಡೀ ಮಹಾಕಾವ್ಯದ ಅಂತಿಮ ಉದ್ದೇಶವೇ ಅಲ್ಲಿದೆ. ರಾಜ ಪರೀಕ್ಷಿತ 7 ದಿನಗಳ ಕಾಲ ಕೇಳಿದ ಈ ಕಥಾನಿರೂಪಣೆಯನ್ನ ಭಾಗವತ ಸಪ್ತಾಹ ಅಂತ ಕರೀತಾರೆ. ಇದರ ಪರಿಣಾಮ ಏನಾಯ್ತು ಗೊತ್ತಾ? ಕೇವಲ ಕಥೆಯನ್ನ ಕೇಳಿದ್ರಿಂದಲೇ ರಾಜ ಪರೀಕ್ಷಿತನಿಗೆ ಮೋಕ್ಷ ಸಿಕ್ತು. ಅಂದ್ರೆ ಈ ಗ್ರಂಥಕ್ಕೆ ಅದೆಂಥ ಶಕ್ತಿಯಿದೆ ನೋಡಿ. ಇದರಿಂದ ನಮಗೇನ್ ಗೊತ್ತಾಗುತ್ತೆ ಅಂದ್ರೆ, ಭಾಗವತ ಕೇವಲ ಕಥೆಗಳನ್ನ ಹೇಳೋ ಗ್ರಂಥ ಅಲ್ಲ, ವೇದಾಂತದಂತಹ ಕಠಿಣವಾದ ತತ್ವಜ್ಞಾನವನ್ನ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಸರಳವಾದ ಕಥೆಗಳ ರೂಪದಲ್ಲಿ ಹೇಳೋ ಒಂದು ಅದ್ಭುತ ಪ್ರಯತ್ನ ಇದು. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಪ್ರಸಿದ್ಧ ಮಾತಿದೆ, ವಿದ್ಯಾವತಾಂ ಭಾಗವತೆ ಪರೀಕ್ಷಾ.
ಅಂದ್ರೆ ಒಬ್ಬ ವಿದ್ವಾಂಸನ ನಿಜವಾದ ಜ್ಞಾನ ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ಬೇಕಾದ್ರೆ ಅವನಿಗೆ ಭಾಗವತ ಎಷ್ಟು ಅರ್ಥ ಆಗಿದೆ ಅಂತ ನೋಡಿದ್ರೆ ಸಾಕು ಅಂತ. ಅಷ್ಟೊಂದು ಆಳವಾದ ಜ್ಞಾನ ಈ ಗ್ರಂಥದಲ್ಲಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ಕಥೆ ಜೀವನದ ಅಂತಿಮ ಸತ್ಯವನ್ನ ಹೇಗೆ ಹೇಳೋಕೆ ಸಾಧ್ಯ? ಬಹುಶಃ ಭಾಗವತ ಪುರಾಣ ಕೊಡುವ ಉತ್ತರ ಇದೇ ಇರ್ಬೋದು. ನಿಜವಾದ ಜ್ಞಾನ ಕೇವಲ ಬುದ್ಧಿಯೇ ಮಾತ್ರ ಅಲ್ಲ, ಅದು ನಮ್ಮ ಹೃದಯವನ್ನು ತಟ್ಬೇಕು. ಮತ್ತು ಆ ಕೆಲ್ಸವನ್ನ ಕಥೆಗಳಿಗಿಂತ ಚೆನ್ನಾಗಿ ಬೇರೆ ಯಾವುದೂ ಮಾಡಲಾರದು. ನಮ್ಮನ್ನು ಬದಲಾಯಿಸುವ ಅತಿದೊಡ್ಡ ಶಕ್ತಿ ಇರೋದೇ ಕಥೆಗಳಿಗೆ ಅಲ್ವಾ?